ಇವತ್ತು ರಿಯಲ್ ಸ್ಟಾರ್ ಹುಪ್ಪಿ ಅವರ ಬರ್ತ್ಡೇ. ಇವತ್ತು ಈ ಒಂದು ಸಂಭ್ರಮದಲ್ಲಿ 45 ಸಿನಿಮಾದ ಅವರ ಲುಕ್ ಜೊತೆಗೆ ಅವರು ಬಳಸಿದಂಥ ಒಂದು ಬೈಕನ್ನು ಇವತ್ತು ಅವರ ಮನೆಯಲ್ಲಿ ತಂದಿರುವಂಥದ್ದು. ಸೊ ಆ ಬೈಕ್ ಸ್ಪೆಷಾಲಿಟಿ ಏನು ಅಂತ ಮಾತಾಡೋಕ್ಕೆ ಖುದ್ದು ನಮ್ಮ ಜೊತೆ ಅರ್ಜುನ್ ಜನಿ ಅವರಿದ್ದಾರೆ, ಸಿನಿಮಾದ ಡೈರೆಕ್ಟ್ರು. ಬನ್ನಿ ಆ ಬೈಕ್ ಬಗ್ಗೆ, ಅವ್ರ ಪಾತ್ರದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಒಂದು ದೊಡ್ಡ ಸಂಭ್ರಮದ ಜೊತೆಗೆ ಇನ್ನೊಂದು ಸಂಭ್ರಮ ಅಂದರೆ ಈ ಬೈಕ್ ನೋಡಿದೆ. ಯಾಕಂದರೆ ಬಂದವರೆಲ್ಲ ಇದ್ರ ಜೊತೆ ಸೆಲ್ಫಿ ತಗೋತಿರೋದು ನೋಡಿದ್ರೆ ಎಷ್ಟು ಸ್ಪೆಷಲ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ಬೈಕ್ಗೂ ಮತ್ತು ಉಪ್ಪಿ ಅವ್ರಿಗೆ ಇರುವಂಥ ನಂಟು ಬಗ್ಗೆ ಹೇಳ್ಬೋದಾ ಅಂತ. ಸರ್, ಈ ಬೈಕ್ ನೋಡಿದ್ರೆ ನಿಮ್ಗೆ ಏನೇನು ಅನ್ಸುತ್ತೆ ನೋಡಿ. ನಿಮಗೆ ಕೋಣದ ತಲೆ ಇದೆ, ಬಟ್ ಗನ್ಸ್ ಇದೆ, ಇದರ ಲುಕ್ಕೇ ಬೇರೆ ಥರ ಇದೆ. ಸೊ ಎಲ್ಲವೂ ಉಪ್ಪಿ ಸರ್ ಕ್ಯಾರೆಕ್ಟರ್ನ ಹೇಳುತ್ತೆ. ಆ್ಯಂಡ್ ಅವರ ಫೇವ್ರೆಟ್ ಬೈಕು ಫಿಲಮಲ್ಲಿ ಇದೆ. ಸೊ ಅವರ ವಾಹನ ಅಂತಾನೆ ಹೇಳ್ಬೋದು. ಸೊ ರೆಗ್ಯುಲರ್ ಆಗಿ ಸರ್ ಬರ್ತಡೆಗೆ ಪೋಸ್ಟರು, ಟೀಸರು, ಲೈಕ್ ಅವ್ರು ಸುಮಾರು ಸಿನಿಮಾಗಳು ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇರ್ತಾರೆ. ಈ ಸೇಮ್ ರೆಗ್ಯುಲರ್ ಮಾಡೋದು ಬೇಡ ಅಂತ ವಿ ಥಾಟ್ ದಟ್ ಈ ವೆಹಿಕಲ್ ಉಪ್ಪಿ ಸರ್ ಮುಟ್ಟಿ ಅವ್ರ ಕೈಯಾರೆ ಶೂಟಿಂಗಲ್ಲಿ ಯೂಸ್ ಮಾಡಿರೋ ವೆಹಿಕಲ್ನ ಅವರ ಫ್ಯಾನ್ಸ್ಗೆ ಇವತ್ತು ಅವರೇ ರಿವೀಲ್ ಮಾಡಿದ್ದಾರೆ. ಸೊ ಈ ಗಾಡಿ ಇನ್ಮೇಲೆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಡಿಸ್ಪ್ಲೇಗೆ ಇಡ್ತೀವಿ. ಯಾವ್ಯಾವ ಜಾಗ ಅಂತ ಸೋಷಿಯಲ್ ಮೀಡಿಯಲ್ಲಿ ಅಪ್ಡೇಟು ಕೂಡ ಮಾಡ್ತೀವಿ, ಡಿಸ್ಪ್ಲೇ ಆದಾಗಲ್ಲ. ಸೊ ಎಲ್ಲ ಜಾಗದಲ್ಲೂ ಫಿಲ್ಮ್ ರಿಲೀಸ್ ಆಗೋವರೆಗೂ ಇಡೀ ಕರ್ನಾಟಕ ಅವ್ರ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆ ಡಿಸ್ಪ್ಲೇಗೆ ಈ ಗಾಡಿ ಇರುತ್ತೆ ಸರ್. ಸೊ ಅಲ್ಲಿ ಎಲ್ಲರೂ ಅವ್ರವ್ರು ಈ ಗಾಡಿ ಜೊತೆ ರೀಲ್ಸ್ ಮಾಡ್ಬೋದು, ಅವ್ರ ಸೆಲ್ಫಿ ತೊಗೊಬೋದು. ಸೊ ಅಲ್ಲಿ ನಿಮಗೆ ಕ್ಲೀನಾಗಿ ಸೆಟಪ್ ಮಾಡಿರ್ತೀವಿ ಇದ್ರ ಜೊತೆ ಫೋಟೋ ತೆಕ್ಕೊಳ್ಳೋಕ್ಕಲ್ಲ. ಸೊ ಮಾಡಿ ನೀವು ಉಪ್ಪಿ ಸರ್ಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡ್ಬೋದು 45 ದ ಮೂವಿ ಅಂತ. ಸೊ ಉಪ್ಪಿ ಸರ್ ಪರ್ಸ್ನಲ್ಲಾಗಿ ನಿಮ್ಮ ಫೋಟೋಸ್ ನೋಡ್ತಾರೆ, ಅವ್ರಿಗೆ ಟ್ಯಾಗ್ ಮಾಡಿದ್ರೆ ಈ ಗಾಡಿ ಜೊತೆನಲ್ಲಿ ರೀಲ್ಸು ಮಾಡ್ಬೋದು. ನಿಮ್ಗೆ ಯಾವ ಸಾಂಗ್ ಬೇಕಾ ಸಾಂಗ್ ಹಾಕ್ಕೊಂಡು ನೀವೇ ಉಪ್ಪಿ ಸರ್ ಅಂತಾನು ಫೀಲ್ ಮಾಡ್ಬೋದು. ವಾಟ್ ಎವರ್, ಈ ಗಾಡಿ ನಿಮ್ಮದು ಅಭಿಮಾನಿಗಳ. ಸರ್, ರಿಯಲ್ ಆಗಿ ಇದು ಯಾವ ಬೈಕು ಅಂತ, ಜೊತೆಗೆ ಈ ಡಿಸೈನಿಂಗ್ ಎಷ್ಟು ದಿನ ತಗೋತು ಅಂತ, ತುಂಬ ವರ್ಕ್ ಆಗಿದೆ ಆ್ಯಕ್ಚುಲಾಗಿ ಅಂತ. ಸರ್, ಇದು ಆ್ಯಕ್ಚುಲಿ ಒಂದು ಡಿಫ್ರೆಂಟ್ ಆಗಿ ಒಂದು ಗಾಡಿ ಬೇಕಿತ್ತು. ಸೊ ಸ್ನೇಹಿತರೊಬ್ಬರು ನನಗೆ ಡೀಟೇಲಾಗಿ ಗೊತ್ತಿಲ್ಲ, ಐ ಥಿಂಕ್ ದೇ ಆರ್ ಫ್ರಮ್ ಮೈಸೂರು ಅನ್ಸುತ್ತೆ. ಅವ್ರು ಆಲ್ರೆಡಿ ಒಂದು ರೇಂಜ್ಗೆ ಅವರು ಪ್ಯಾಷನೇಟಾಗಿ ಮಾಡಿ ಇಟ್ಕೊಂಡಿದ್ರು. ಸೊ ನಮ್ಗೆ ಅದು ತುಂಬ ಇಷ್ಟ ಆಯಿತು. ಅದನ್ನು ತೊಗೊಂಬಂದು ನಮಗೆ ಹೆಂಗೆ ಬೇಕು ಹಾಗೆ ರೀಮಾಡೆಲ್ ಮಾಡಿ, ಅವ್ರನ್ನೂ ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಎಲ್ಲೇ ಇದ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಕೊಡುಗೆ ಇದೆ ಇದರಲ್ಲಿ. ಅದಕ್ಕೆ ನಾವು ರೀಮಾಡೆಲ್ ಮಾಡಿ ಗನ್ನೆಲ್ಲ ಫಿಕ್ಸ್ ಮಾಡಿ ಇದನ್ನು ಒಂದು ಶೇಪಿಗೆ ನಾವು ತೊಗೊಂಡು. ಸರ್, KGF ನೋಡಿದಾಗ ಎಲ್ಲರ ಬೈಲಿ ಒಂದು ಮಾತು ಬರ್ತಾ ಇತ್ತು, ದೊಡ್ಡಮ್ಮ ದೊಡ್ಡಮ್ಮ ಅಂತ. ದೊಡ್ಡಮ್ಮ ಇಲ್ಲೂ ಇದೆ ಸರ್ ಅಂತ, ಎರಡು ದೊಡ್ಡಮ್ಮ. ನಾನು ಟೀಸರ್ ಬಿಟ್ಟಾಗ ಉಪ್ಪಿ ಸರ್ದು ಒಂದು ಶಾರ್ಟ್ ಇದೆ ಸರ್ ಈ ಬೈಕ್ ಜೊತೆಲಿ ಬರೋದು. ಸೊ ಆ ಶಾರ್ಟ್ ನೋಡಿದಾಗೆಲ್ಲ ತುಂಬ ಜನ ವಾವ್ ಅಂತ ಹೇಳ್ತಾ ಇದ್ರು. ಸೊ ಅವ್ರು ಇಷ್ಟಪಟ್ಟಂತ ವೆಹಿಕಲ್ ಅವ್ರಿಗೆ ಕೊಡೋಣ ಅಂತ. ಈ ತ್ರಿಮೂರ್ತಿಗಳು ಇರುವಂತ ಸಿನಿಮಾ, ಸೊ ಪ್ರತಿಯೊಬ್ಬರ ಪಾತ್ರನೂ ವಿಭಿನ್ನ. ಬಟ್ ಅದರಲ್ಲಿ ಉಪ್ಪಿ ಅವರ ಒಂದು ಲುಕ್ ಮತ್ತೆ ಸ್ಟೈಲ್ ನೋಡ್ತಾರೆ, ತುಂಬ ಅವರ ವೃತ್ತಿ ಜೀವನದಲ್ಲಿ ಈ ಥರದೊಂದು ಪಾತ್ರ ಮಾಡಿಲ್ಲ, ಈ ಲುಕ್ಕಲ್ಲಿ ಕಾಣಿಸ್ಕೊಂಡಿಲ್ಲ. ಎಷ್ಟು ಸ್ಪೆಷಲ್ ಇರುತ್ತೆ ಅವ್ರ ಪಾತ್ರ ಅಂತ. ಸೊ ತುಂಬ ಸ್ಪೆಷಲ್ ಆಗಿರುತ್ತೆ. ಉಪ್ಪಿ ಸರ್ ರೂಲ್ ಮಾಡ್ತಾರೆ ಈ ಸಿನಿಮಾದಲ್ಲಿ. ಯಾಕಂದರೆ ಯಾರೇ ನೋಡಿದ್ರು ಅವ್ರ ಸ್ವ್ಯಾಗು, ಅವ್ರ ಸ್ಟೈಲಲ್ಲಿ ಕ್ಯಾರಿ ಮಾಡಿರೋದು ಈ ಕ್ಯಾರೆಕ್ಟರ್ನ. ಅದು ಈಗ ಫುಲ್ ಸಿನಿಮಾ ಶಿವಣ್ಣ ಅವ್ರು ನೋಡಿದ್ರೆ ಶಿವಣ್ಣ ಅವ್ರು ಉಪ್ಪಿ ಸರ್ ಬಗ್ಗೆ ಹೊಗಳ್ತಾರೆ, ಉಪ್ಪಿ ಸರ್ ನೋಡಿದ್ರೆ ಅವ್ರು ಶಿವಣ್ಣ ಬಗ್ಗೆ ಹೊಗಳ್ತಾರೆ. ಇವರಿಬ್ಬರು ಸೇರಿ ರಾಜ್ ಸರ್ನ ಹೊಗಳ್ತಾರೆ. ಸೊ ರಾಜ್ ಸರ್ ಇವರಿಬ್ಬರನ್ನ ಹೊಗಳ್ತಾರೆ. ಸೊ ಎಲ್ರಿಗೂ ಆ ಸ್ಪೇಸ್ ಇದೆ, ಎಲ್ರೂ ಅವ್ರವ್ರ ಪಾತ್ರನ ದಿ ಬೆಸ್ಟ್ ತಿಂದಾಕಿದ್ದಾರೆ. ಅದರಲ್ಲಿ ಉಪ್ಪಿ ಸರ್ಗೆ ತುಂಬ ಸ್ಟೈಲಿಶ್ ಪಾತ್ರ, ವೆರಿ ಡಿಫ್ರೆಂಟ್ ಪಾತ್ರ ಅದು. ಆ ಪಾತ್ರನ ಹ್ಯಾಂಡಲ್ ಮಾಡೋಕ್ಕೆ ಐ ಥಿಂಕ್ ಸೈಕಾಲಜಿಕಲಿ ವೆರಿ ಇಂಪಾರ್ಟೆಂಟು. ಅದಕ್ಕೊಂದು ಬಾಡಿ ಲ್ಯಾಂಗ್ವೇಜ್, ಅದಕ್ಕೊಂದು ಸ್ವ್ಯಾಗ್ ಬೇಕು. ಅದನ್ನು ಉಪ್ಪಿ ಸರ್ ಬಿಟ್ಟರೆ ಯಾರು ಮಾಡೋಕ್ಕೆ. ಸಿನಿಮಾದುದ್ದಕ್ಕೂ ಉಪ್ಪಿ ಅವ್ರಿಗೆ ರಥ ಆಗಿರುತ್ತೆ ಇದು. ಜೊತೆಗೆ ಈ ಕೋಣ ಇರುವಂಥದ್ದು, ಒಂದ್ ಕಡೆ ಶಿವಣ್ಣ ನಂದಿ ಆದ್ರೆ ಇವರು ಈ ಕಡೆ ಕೋಣವಾಗಿರುತ್ತಾರೆ ಅಂದ್ರೆ ಪಾತ್ರನೂ ಹಾಗಿರುತ್ತೆ ಅಂದ್ರೆ ರೆಬಲ್ ಅಂತ. ಖಂಡಿತ ರೆಬಲ್ ಆಗಿರುತ್ತೆ. ಇಬ್ಬರು ಟಕಾಫರ್ ನಿಮಗೆ ಸಿನಿಮಾದಲ್ಲಿ ಇಟ್ ವಿಲ್ ಬಿ ಹ್ಯೂಜ್ ಟ್ರೀಟ್ ಅಂತ ಹೇಳಿ. ಸಿನಿಮಾದ ಕೆಲಸ ಯಾವ ಹಂತದಲ್ಲೇ ಅಂತ ಪ್ರತಿ ಸರಿ ಸಿಕ್ಕಿದಾಗಲೂ ಸಿನಿಮಾದ ಬಗ್ಗೆ ಇರುವಂಥ ಕುತೂಹಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅಭಿಮಾನಿಗಳ ಕಡೆಯಿಂದನೂ ಅದೇ ಪ್ರಶ್ನೆ ಇಲ್ಲಿ ತನಕ ಇದೆ, ಸದ್ಯಕ್ಕೆ ಯಾವ ಹಂತದಲ್ಲಿದೆ ಅಂತ. ಸರ್, ಸಿನಿಮಾ ನಾನು ಹೇಳ್ದಂಗೆ ಸರ್ ಕಂಪ್ಲೀಟಾಗಿ ರೆಡಿ ಮಾಡಿಟ್ಟಿದ್ದೀವಿ ಸರ್. ಇಫ್ ಯು ಆಸ್ಕ್ ಮಿ ಅಬೌಟ್ ಡಬ್ಬಿಂಗ್, ಆ ಲ್ಯಾಂಗ್ವೇಜ್ ಮುಗಿಸಿಕ್ಕಿದ್ದೀನಿ. ನೀವು ಸೌಂಡು DTS ಅಂತ ಕೇಳಿದ್ರೆ ರೆಡಿ ಇದೆ. ನೀವು ಪ್ರಮೋಷನ್ಸ್ ಅಂತ ಕೇಳಿದ್ರೆ ಟೀಸರಿಂದ ಹಿಡಿದು ಟ್ರೇಲರ್ ರೆಡಿ ಇದೆ. ಸಾಂಗ್ 2 ಸಾಂಗ್ ಕಟ್ ಮಾಡಿ ರೆಡಿ ಮಾಡಿ ಇಕ್ಕಿದ್ದೀವಿ. ಎವ್ರಿಥಿಂಗ್ ಇಸ್ ಸೆಟ್ ಸರ್. ಅಂದರೆ ಲಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ, ಇನ್ನು ಮುಟ್ಟಬೇಕು ಅನ್ನೋ ಥರ ಏನಿಲ್ಲ. ಓನ್ಲಿ ಒನ್ ಥಿಂಗ್ ಇಸ್ ಈ ಸಿನಿಮಾ CG ತುಂಬ ಡಿಮ್ಯಾಂಡ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ರೀಲ್ ಏನಿದೆ ಆ ರೀಲೇ ನಿಮ್ಗೆ ಇನ್ನೊಂದು ಸಿನಿಮಾ ಥರ ಇರುತ್ತೆ. ಆ CGನ ನಾವು ಕಾಂಪ್ರಮೈಸ್ ಆದರೆ ಸಿನಿಮಾ ಇನ್ನು ತೂಕ ಇರೋದೆಲ್ಲ ಅಲ್ಲೇ ಸರ್. ನಾನು ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅಭಿಮಾನಿಗಳ ಕುತೂಹಲ. ಆಮೇಲೆ ಏನು ಮಾಡ್ತಾ ಇದ್ದಾರೆ ಇವರು, ಇನ್ನೂ ಏನು ಟೀಸರ್ ಬಿಟ್ಟಿಲ್ಲ, ಸಾಂಗ್ ಬಿಡ್ಬೋದು, ಎಲ್ಲ ಇದೆ. ಬಟ್ ನಮಗೂ ಒಂದು ಫಾರ್ಮ್ಯಾಟ್ ಇದೆಯಲ್ಲ ಸರ್, ಇದಾದಮೇಲೆ ಹೀಗೆ ಬಿಡಬೇಕು, ರಿಲೀಸ್ ಟೈಮ್ಗೆ ವೇಸ್ಟ್ ಆಗಬಾರ್ದು ನಮ್ಮ ಕಂಟೆಂಟು, ಆಮೇಲೆ ತುಂಬ ಕಂಟೆಂಟು ಬಿಡಬಾರ್ದು, ಎಲ್ಲನೂ ನಮಗೂ ಒಂದಷ್ಟು ವಿಷಯಗಳಿದೆ. ಆ CGನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಅದು ಒಂದು 1.5 years 2 years ಪಯಣ ಅದು.
ಅದೇ ಒಂದು ಸಿನಿಮಾ ನಮಗೆ ಸಿ ಜಿ ಅವ್ರ ಜೊತೆಯಲ್ಲಿ ಹೋರಾಡ್ತಾ ಇರೋದು. ಆ ಹೋರಾಟ ನಡೀತಾ ಇದೆ. ಅವರು ಕೂಡ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್. ಎಲ್ಲರೂ ಈ ಥರದ ವಿಷುವಲ್ಸು, ಈ ಥರ ಶಾರ್ಟ್ಸು, ಈ ಥರ ಐಡಿಯಾ ಇಂಡಿಯನ್ ಸಿನಿಮಾಗಳಲ್ಲಿ ವೆರಿ ರೇರ್ ಸರ್. ನಾವು ಚೆನ್ನಾಗಿ ಮಾಡ್ಬೇಕು ಇದನ್ನ ಅಂತ ಸಿ ಜಿ ಅವರೇನೆ ಪಾಪ ನಮಗೆ ದಯವಿಟ್ಟು ಟೈಮ್ ಕೊಡಿ, ಅರ್ಜೆಂಟ್ ಮಾಡಬೇಡಿ, ಈ ಐಡಿಯಾಸ್ ಮತ್ತೆ ಮಾಡೋಕ್ಕಾಗಲ್ಲ ಅಂತ. ಸೊ ನಮ್ಮ ಪ್ರೊಡ್ಯೂಸರ್ ಇಲ್ಲಿ ಮುಖ್ಯವಾದ ಹೀರೋ ಸರ್. ಅವರೇನೋ ಒಂದು ಮಾತಿಲ್ಲ ಮಾಡಿಬಿಡಿ, ಹೆಂಗಿದೆ ಹಂಗೆ ಬಿಟ್ಬಿಡಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಿದ್ರೆ ಈ ಕ್ವಾಲಿಟಿ ಆಫ್ ಸಿನಿಮಾ ನಾವು ಅಚೀವ್ ಮಾಡೋಕೆ ಆಗ್ತಾ ಇರಲಿಲ್ಲ. ವಿ ಆರ್ ಟ್ರೈಂಗ್ ಟು ಗಿವ್ ದ ಬೆಸ್ಟ್ ಕ್ವಾಲಿಟೀಸ್. ಸರ್ ರಥಕ್ಕೊಂದು ಹೆಸರು, ರಥ ಓಡಿಸೋರ್ಗೊಂದು ಹೆಸರು ಅಂತ ಇದ್ದೇ ಇರುತ್ತೆ. ಸರ್ ಹೆಸರೇನು ಸಿನಿಮಾದಲ್ಲಿ ಪಾತ್ರದಲ್ಲಿ, ಇದ್ರ ಹೆಸರೇನು ಅಂತ ಸರ್ ತುಂಬ ಕೇಳಬೇಡಿ, ಸಿನಿಮಾದಲ್ಲಿ ನೋಡಿ ಸರ್, ಯು ಲವ್ ಇಟ್. ಇದು ಸದ್ಯಕ್ಕೆ ಬೀಸ್ಟ್ ಆನ್ ದ ವೀಲ್ಸ್ ಅಂತ ಇಟ್ಟಿದೆ ಸರ್. ಕೊನೆಯದಾಗಿ ಉಪ್ಪಿ ಸರ್ ಬರ್ತ್ಡೇ ಏನು ಮಾತಾಡಿದ್ರಿ ಅಂತಾರೆ, ಹುಡ್ದಬ್ಬ ಅಂತ ಬಂದ್ರೆ ಪ್ರತಿದಿನ ಈಗಲೂ ಅಷ್ಟೇ ಜನಸಾಗರ ಮುಂದ್ಗಡೆ. ಯಾಕಂದರೆ ಉಪ್ಪಿಯವರು ಅಂತಂದರೆ ಕ್ರಿಯೇಟಿವಿಟಿಗೆ ಅದೊಂದು ರೀತಿ ಬ್ರ್ಯಾಂಡ್. ಅದು ಎಲ್ಲೇ ಇದ್ರು ಜನ ಹುಡ್ಕೊ ಬರ್ತಾರೆ, ಪ್ರತಿ ಅಂದರೆ ತೆಗೆದಷ್ಟು ಒಂದು ಬಗದಷ್ಟು ಬರ್ತಾರೆ ಅಂತಾರೆ. ಆ ಥರದೊಂದು ಸಿನಿಮಾ ವಿಚಾರದಲ್ಲಿರುವಂಥ ಕ್ರಿಯೇಟಿವಿಟಿ. ಉಪ್ಪಿ ಸರ್ ನಿಮ್ಗೆ ಎಷ್ಟು ಇನ್ಸ್ಪೈರ್ ಅಂತ ಸರ್? ಉಪ್ಪಿ ಸರ್ ಅಂದರೆ ಇಮ್ಮಾರ್ಟಲ್ ಸರ್. ಕನ್ನಡ ಇಂಡಸ್ಟ್ರಿಗೆ ಅವರ ಕೊಡುಗೆಗೆ ಬಂದು ಅದನ್ನು ತೂಕನೂ ಹಾಕೋಕ್ಕಾಗಲ್ಲ. ಇಮ್ಮಾರ್ಟಲ್ ಒಂದು ಅವರು ಸಪ್ರೇಟ್, ಅವರೇ ಒಂದು ಸಪ್ರೇಟ್ ಶಿಖರ. ಅವರು ಸೆಲ್ಫ್ ಮೇಡ್, ಅವರೇ ಬಂದು ಅವರ ಪರ್ಸ್ನಲ್ ಬ್ರೈನಿಂದ ಕ್ರಿಯೇಟ್ ಮಾಡಿದಂಥ ಈ ಉಪ್ಪಿ ಸರ್ ಯೂನಿವರ್ಸ್ ಇದು. ನೀವು ಆಚೆ ನೋಡಿದಲ್ಲ, ಅವ್ರ ಅಭಿಮಾನಿಗಳೆಲ್ಲ ಅವರು ಸ್ವಂತ ಸಂಪಾದನೆ ಅದು. ಆ್ಯಂಡ್ ನಾನು ಒಬ್ಬ ಅಭಿಮಾನಿ, ನೀವು ಒಬ್ಬ ಅಭಿಮಾನಿ ಅವ್ರ ಸಿನಿಮಾಗಳಿಗೆ, ಅವರ ವ್ಯಕ್ತಿತ್ವಕ್ಕೆ. ಆ್ಯಂಡ್ ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಅವರಿದ್ರೂ ಅವರ ವ್ಯಕ್ತಿತ್ವ ಅದಕ್ಕಿಂತ ದೊಡ್ಡ ಸೂಪರ್ ಸ್ಟಾರ್ ಸರ್. ಅವ್ರ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ಗೆ ಮೀರಿ ಅವ್ರ ವ್ಯಕ್ತಿತ್ವ ಇನ್ನೊಂದು ಏನಾದರೂ ಹೊಸ ಹೆಸರು ಇಡಬೇಕು. ಆ ಥರ ಒಂದು ಅದ್ಭುತವಾದ ವ್ಯಕ್ತಿತ್ವ. ನನಗೆ ಇದಕ್ಕಿಂತ ಏನು ಬೇಕು ಗುರುವೇ, ಒಳ್ಳೆ ಸಿನಿಮಾ ಇದು ಚೆನ್ನಾಗಾಗಲಿ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೂ ಮೇಲೆ ನಿಮ್ಮ ಜೊತೆ ಒಡನಾಟ ಇದ್ನಲ್ಲ ಸರ್, ಆ ಎಕ್ಸ್ಪೀರಿಯನ್ಸ್ ಮುಂದೆ ಯಾವುದೂ ಇಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಅವ್ರು ಒಂದು ಶಾರ್ಟ್ ಇಟ್ಟರೆ 100 ಜನ ಡೈರೆಕ್ಟರ್ ಮತ್ತೆ ಹುಡ್ತಾರೆ ಸರ್, ನಾವು ಹಿಂಗೆ ಮಾಡಬೇಕು ಅಂತ. ರೈಟರ್ಸ್ ಹುಡ್ತಾರೆ, ಆ್ಯಕ್ಟರ್ಸ್ ಹುಡ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಅವ್ರು ಹುಟ್ಟಿರೋದು ನಮ್ಮ ಹೆಮ್ಮೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಸರ್. ಎಸ್, ಇದಿಷ್ಟು ಅರ್ಜುನ್ ಜನ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್, ಬೆಂಗಳೂರು.